ಹಾಯ್, ನಾನು ಶಿವಮೊಗ್ಗ ಮಾರುತಿ. ವಿಷಯ ಏನಪ್ಪ ಅಂದರೆ, ಈಗ ಆಲ್ಮೋಸ್ಟ್ ಟ್ರೆಂಡಿಂಗಲ್ಲಿರೋದು ಲಾಟ್ರಿ ಟಿಕೆಟು. ಇದು ಕರ್ನಾಟಕದಲ್ಲಿ ಬ್ಯಾನ್ ಆಗಿ ಭಾಳ ವರ್ಷ ಆಯಿತು. ಬಟ್ ಈಗ ಕೇರಳದ ಲಾಟ್ರಿ ಟ್ರೆಂಡಲ್ಲಿದೆ. ಕೇರಳದ ಲಾಟ್ರಿನ ನೀವೆಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀರಾ. 20 ಲಕ್ಷ 30 ಲಕ್ಷ ಈ ಡೇಟಲ್ಲಿ ಬಂತು ಅಂತ ಹೇಳ್ಬಿಟ್ಟು ಎಲ್ಲರೂ ಡ್ರಾ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಾ. ಬಟ್ ಇದರ ರಿಯಲ್ ಫ್ಯಾಕ್ಟ್ನ ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ಈ ಕೇರಳ ಲಾಟ್ರಿ ಏನಿದೆ, ಇದು ಆನ್ಲೈನಲ್ಲಿ ಮಾತ್ರ ನಿಮಗೆ ಎಲ್ಲ ಕಡೆನೂ ಟಿಕೆಟ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಏಜೆನ್ಸಿಲಿ ತೊಗೊಂಡ್ರೆ ಇಷ್ಟು ಲಕ್ಷ ಬಂತು, ಈ ಏಜೆನ್ಸಿಲಿ ತೊಗೊಂಡ್ರೆ ಇಷ್ಟು ಲಕ್ಷ ಬಂತು, 1 ಕೋಟಿ ಹೊಡೆದಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇರ್ತಾರೆ. ಬಟ್ ಅದು ನಿಜ ಅಲ್ಲ. ಆನ್ಲೈನಲ್ಲಿ ನೀವೇನೇ ತೊಗೊಳಕ್ಕೆ ಹೋದ್ರೂ ಆ ಲಾಟ್ರಿ ಟಿಕೆಟ್ನ ಡೇಟು ಇದು ಎಲ್ಲ ಮೆನ್ಷನ್ ಮಾಡಿರ್ತಾರೆ. ನೀವು ತೊಗೊತೀರಾ, ಬಟ್ ಅದು ಡ್ರಾ ಆಗಿದೆ ಅಂತ ನಿಮಗೆ ಹೇಳ್ತಾರೆ. ಆಮೇಲೆ ನೀವು 12 ಅವರ್ ಒಳಗೆ ಕೇರಳಕ್ಕೆ ಬರಬೇಕು ಅಂತ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ನ ನಿಮ್ಮ ಮುಂದೆ ಇಡ್ತಾರೆ. ಆಮೇಲೆ ನಿಮಗೆ ಈ ಡ್ರಾ ಆಗಿರೋ ಅಮೌಂಟಿಗೆ ನೀವು ಇಷ್ಟು GST ಟ್ಯಾಕ್ಸ್ ಕಟ್ಟಬೇಕು. ನೀವು ಆ ಕಡೆಯಿಂದ ಒಂದು 10,000 20,000 ಅಮೌಂಟ್ ಕಳಿಸಿ, ನಾವು ಈ ಕಡೆಯಿಂದ ನಿಮಗೆ ಅಮೌಂಟ್ನ ನಿಮ್ಮ ಅಕೌಂಟಿಗೆ ಡೆಬಿಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತಾರೆ. ಕೇರಳ ಲಾಟ್ರಿ ಆನ್ಲೈನಲ್ಲಿ ಡ್ರಾ ಆಗಿರೋ ಥರ ಒಂದು ವೋಚರ್ನ ರೆಡಿ ಮಾಡಿ ನಿಮ್ಮ ಮೊಬೈಲ್ ನಂಬರಿಗೆ ವಾಟ್ಸಪ್ ಮುಖಾಂತರನೋ ಇಲ್ಲ ಆನ್ಲೈನ್ ಮುಖಾಂತರ ನಿಮಗೆ ಸೆಂಡ್ ಮಾಡ್ತಾರೆ. ಇದನ್ನು ಸೆಂಡ್ ಮಾಡಿದ ತಕ್ಷಣ ನೀವೇನು ಅನ್ಕೊತೀರಾ, 25 ಲಕ್ಷನೋ 40 ಲಕ್ಷನೋ 1 crore rupees ನಿಮಗೆ ಡ್ರಾ ಆಗಿದೆ ಲಾಟ್ರಿಲಿ, ಅದು ನನ್ನ ನಂಬರಿಗೆ ಡ್ರಾ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತೀರಾ. ಅವರು ಇಷ್ಟೇ ಟೈಮಲ್ಲಿ ನೀವು ಕೇರಳಕ್ಕೆ ಬರಬೇಕು, ಇಲ್ಲ ಅಂದರೆ ನೀವು ಅಮೌಂಟ್ ಹಾಕಿ ನಾವೇ ನಿಮಗೆ ಅಮೌಂಟ್ನ GST ಟ್ಯಾಕ್ಸ್ ಎಲ್ಲ ತೊಗೊಂಡು ಇನ್ನು ಮಿಕ್ಕಿದ ಅಮೌಂಟ್ನ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಏನು ಗೊತ್ತಾ, ಆ ದುಡ್ಡು ಬರಲ್ಲ. ನೀವು ಇಲ್ಲಿಂದ ಏನು ಅಮೌಂಟ್ ಹಾಕ್ತೀರಾ, ಫೋನ್ಪೇಲೋ ಗೂಗಲ್ ಪೇಲೋ ಯಾವುದೋ ಪೇಯಲ್ಲಿ ನೀವು ಪೇ ಮಾಡಿರ್ತೀರ, ಆ ಅಮೌಂಟ್ ಕೂಡ ನಿಮಗೆ ಸಿಗಲ್ಲ. ಇದು ಆನ್ಲೈನ್ ಫ್ರಾಡ್ ನಡೀತಾ ಇದೆ. ನಿಮಗೆ ಅಕಸ್ಮಾತಾಗಿ ಕೇರಳ ಲಾಟ್ರಿ ಬೇಕು ಅಂದರೆ ಅದಕ್ಕೊಂದು ಪ್ರೊಸೀಜರ್ ಇದೆ, ಅದನ್ನು ಹೇಳ್ತೀನಿ ಕೇಳಿ. ನೀವು ಯಾವುದೇ ಸ್ಟೇಟಲ್ಲಿರಿ, ಕೇರಳ ಲಾಟ್ರಿ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಕೇರಳ ಲಾಟ್ರಿ ಬೇಕು ಅಂದಾಗ ನೀವು ಯಾವುದೇ ಊರಿಂದನೇ ನೀವು ಡೈರೆಕ್ಟು ಕೇರಳಗೆ ಬಸ್ನಲ್ಲೋ ಟ್ರೈನಲ್ಲೋ ಯಾವುದ್ರ ಮುಖಾಂತರನಾರ ನೀವು ಪ್ರಯಾಣ ಮಾಡಬೇಕು. ಕೇರಳದ ಪ್ರತಿಯೊಂದು ಲಾಟ್ರಿ ಏಜೆನ್ಸಿ ಅಂಗಡಿಗಳು ಅಲ್ಲೇ ಇರುತ್ತೆ. ಅಲ್ಲಿ ಹೋಗಿ ನೀವು ಟಿಕೆಟ್ ತೊಗೊಂಡು ನಿಮ್ಮನ್ನು ಅವ್ರು ಏನು ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ನ ತೊಗೊಂಡು ಬರಬೇಕಾಗತ್ತೆ. ಈ ಟಿಕೆಟಿಗೆ ಅಮೌಂಟ್ ಪೇ ಮಾಡಿ ಅಲ್ಲಿಂದ ವಾಪಸ್ಸು ಬಸ್ಸು ಟ್ರೈನಲ್ಲಿ ಬರಬೇಕಾಗತ್ತೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಆನ್ಲೈನಲ್ಲಿ ಎಲ್ಲೂ ಕೂಡ ಆ ಗೌರ್ಮೆಂಟು ಅಪ್ರೂವಲ್ ಕೊಟ್ಟಿಲ್ಲ. ಅದು ಏಜೆನ್ಸಿ ಅಂಗಡಿಗಳಿಗೆ ಮಾತ್ರ ಅಲ್ಲೇ ತೊಗೊಂಡು ಅಂಗಡಿಗಳಲ್ಲಿ ವ್ಯಾಪಾರ ಮಾಡಬೇಕು. ಈ ಥರ ಅಲ್ಲಿ ರೂಲ್ಸ್ ಇದೆ. ಇದೇ ಥರನೇ ಫಾಲೋ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ಹೋಗಿ ಅಮೌಂಟ್ ಹಾಕಿ ನೀವೆಲ್ಲೋ ಫ್ರಾಡ್ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಬಲಿ ಆಗಬೇಡಿ. ನೀವು ಕೇರಳಕ್ಕೆ ಹೋಗಿ ಏನೋ ಆ ಟಿಕೆಟ್ನ ತೊಗೊಂಡು ಬಂದಿರ್ತೀರ, ಲಾಟ್ರಿ ಟಿಕೆಟ್ನ, ಇದನ್ನು ನಿಮಗೆ ಡ್ರಾ ಆಗಿರೋ ಮೂಮೆಂಟಲ್ಲಿ ಅದು ಎಲ್ಲ ನ್ಯೂಸ್ ಪೇಪರ್ಗಳು, ಕೇರಳ ಸ್ಟೇಟ್ ನ್ಯೂಸ್ ಪೇಪರ್ಗಳಲ್ಲೆಲ್ಲ ಹಾಕಿರ್ತಾರೆ, ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಆ ಟಿಕೆಟ್ನ ತೊಗೊಂಡು ನೀವು ಅಲ್ಲಿನ ಟಿಕೆಟ್ ಏಜೆನ್ಸಿ ಅಥವಾ ಗೌರ್ಮೆಂಟ್ ಅಪ್ರೂವಲ್ ಏಜೆನ್ಸಿ ಏನಿರುತ್ತೆ ಇಲ್ಲಿಗೆ ಹೋಗ್ಬೇಕು. ಆ ಟಿಕೆಟ್ನ ನಂಬರ್ನ ಕೊಟ್ಟರೆ ಅವರು ನಿಮ್ಮ ಟಿಕೆಟಿಗೆ ಬಂದಿರೋ ಅಮೌಂಟ್ನ ಚೆಕ್ ಮಾಡ್ತಾರೆ. ಆಮೇಲೆ ನೀವು ಇಲ್ಲಿಂದ ಏನು ಹೋಗಿರ್ತೀರ, ನಿಮ್ಮ ಊರಿಂದ ಯಾವುದು ಬಸ್ಸು ಟ್ರೈನು ಟಿಕೆಟು ಇವನ್ನೆಲ್ಲ ಕೇಳ್ತಾರೆ. ಅವನ್ನೆಲ್ಲ ಅವ್ರು ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿ GST ಟ್ಯಾಕ್ಸ್ ಏನಿದೆ ಎಲ್ಲದನ್ನು ಅಲ್ಲಿ ಲೈವಲ್ಲಿ ಕಲೆಕ್ಟ್ ಮಾಡ್ಕೊತಾರೆ. ಕಲೆಕ್ಟ್ ಮಾಡಿ ನಿಮಗೇನು ಅಮೌಂಟ್ ಬಂದಿದೆ ಅದನ್ನು ನಿಮ್ಮ ಅಕೌಂಟಿಗೆ ಏನು ವಿತಿನ್ 3 days 4 days ನಿಮಗೆ ಪ್ರೊಸೀಜರ್ ಪ್ರಕಾರ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನು ಬರಬೇಕು ಅಮೌಂಟು ಬರುತ್ತೆ. ಇದೊಂದು ಒಳ್ಳೆ ಮೆಸೇಜು. ಈ ಮೆಸೇಜು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ನಿಮ್ಮ ಏನು ಸರ್ಕಲ್ ಇದೆ ಈ ಸರ್ಕಲ್ನವರಿಗೆಲ್ಲ ಈ ರೀಲ್ನ ಶೇರ್ ಮಾಡಿ. ಆದಷ್ಟು ನೀವು ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ಟೈಮಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ID ಫಾಲೋ ಮಾಡೋದನ್ನು ಮರಿಬೇಡಿ, ಫಾಲೋ ಮಾಡಿ.